ನನ್ನೂರು ಜನಕ್ಕೆ ತಿಳಿಸಲೇಬೇಕು. ಪ್ಲೀಸ್ ಸರ್. ಕಾಶ್ಮೀರದ ಗಡಿಯಲ್ಲಿತ್ತು ಸಾವಿರಾರು ಜನ ಟೆರರಿಸ್ಟ್ಗಳು ಸುಟ್ಟಾಕಿ ಜೀವಂತವಾಗಿ ಹುಟ್ಟೂರು ಚಿಕ್ಕಪಡಸಲಿ ಗ್ರಾಮಕ್ಕೆ ಕಾಲಿಟ್ಟಿದ್ದೇನೆಂದರೆ ಇದಕ್ಕೆ ಕಾರಣ ನನ್ನ ತಾಯಿಯ ಋಣ, ಇಲ್ಲಿಯ ಮಣ್ಣಿನ ಗುಣ. ರೀ ಮೊದ್ಲೇ ಊರಿಂದ ಆಯಾಸವಾಗಿ ಬಂದಿದ್ರಿ, ಒಂದ್ ಹಂಡೆ ನೀರ್ ಕಾಸಿದ್ದೀನಿ, ಮೊದ್ಲು ಜಳಕ ಮಾಡಿ. ಹಿಂಗಾಗಿ 15 ದಿವಸಕ್ಕೊಂದು ಗ್ಯಾಸ್ ಖಾಲಿ ಆಗಾಕತ್ತಲ್ಲ. ಯಾಕಪ್ಪ ಏನಾಯ್ತು? ಹಂಡದಾಗ ಕಾಸಿದ್ರಿ 3 ಲೀಟರ್ ಕುಕ್ಕರ್ನಾಗ ಆದ್ರೆ ಕಳ ಕುದ್ದು ಬಿಡ್ತಿದ್ವು. ಕುಕ್ಕರ್ದಾಗ 3 ಸೀಟಿ ಹೊಡಿಸ್ಬಿಟ್ರಿ 4 ಮಂದಿ ಜಾಕ ಮಾಡಿರ್ತಾರೆ. ಅಲ್ಲ 3 ಲೀಟರ್ ನೀರಿನಾಗ ಹೇಗೆ ಸ್ನಾನ ಆಗುತ್ತೋ ಸರ್? 1.5 ಲೀಟರ್ದಾಗ ನಾವು ಇಬ್ರು ಮಾಡಿ ಇನ್ನ ಅರ್ಧ ಲೀಟರ್ ಉಳಿದಿರ್ತಾವ್ರಿ. ನೀವೇನ್ರಿ ಸರ್ ಕುಕ್ಕರ್ನಾಗ ಜಾಕ ಮಾಡಂಗಿಲ್ರಿ. ಕುಕ್ಕರ್ನಾಗ ನೀರು ಕಾಯಿಸಿ ಅವನ ಬಕೆಟಲ್ಲಿ ಹಾಕಿಕೊಂಡು ಬಾತ್ರೂಮಿಗೆ ಬಂದು ಅರಿಶಿನ ಮತ್ತು ಚಂದನದ ಸಂತೂರ್ ಬುಡಬುಡಿಸ್ ಮಾಡಿ ಸಾಕಾಗಲ್ಲಪ್ಪ, ಹಂಡೆ ನೀರ ಬೇಕು ಅವ್ರಿಗೆ. ಹಂಗಾದ್ರೆ ಕಾಸು ನಿಮ್ಮ ಗ್ಯಾಸ ನಿಮ್ಮ ಒಲಿ ನೀ ಕಾಸಾಕಿ ನಮ್ಗೆ ಯಾಕೆ ಬೇಕವ? ನಾವೇನು ವಾದಲ್ಲಿ 8,000 ದಂಡ ಕಟ್ತಾರ ಕಳಿಸ್ತಾರ. ಅಲ್ಲ ಸ್ನಾನ ಆಮೇಲೆ ಮಾಡಿದ್ರಾಯ್ತು. ಹೇಗೋ ಸ್ನೇಹಿತರು ಮನೆಯವರಿಗೆ ಬಂದಿದ್ದಾರೆ, ಬರುವಾಗ ಅವ್ರಿಗೋಸ್ಕರ ಆಪಲ್ ತೆಗೆದುಕೊಂಡು ಬಂದಿದ್ದೇನೆ. ಸರ್ ಅಷ್ಟು ಕಾಸ್ಟ್ಲಿ ಯಾಕೆ ಸರ್? ಒಂದು ವಿವೋರ ಓಪರ್ ತಂದಿದ್ರೆ ಹಾಕಿತ್ತಲ್ಲ ಸರ್. ಆ್ಯಪಲ್ ಸೆಟ್ ತುಂಬ ಕಾಸ್ಟ್ಲಿ ಸರ್. ಮತ್ತು ಅದ್ರ ಜೋಡಿ ಚಾರ್ಜರ್ ಕೊಡಂಗಿಲ್ಲ ಸರ್ ಅವರು. ಯಾವ ಸೊಟ್ಟು? ನೀವು ಅಂದ್ರಲ್ರಿ ಆ್ಯಪಲ್ ತಂದನತ್ತ. ಅಲ್ಲ ಹೀಗ್ಯಾಕೆ ಮಾಡ್ತದ್ದೆ ನೀವು? ಅವು ಸ್ವಲ್ಪ ಗುಳಿ ಖಾಲಿಯಾಗಿ ಅವ್ರಿ. ಅಲ್ಲ ಸಟ್ ಯಾವುದು ಅಂತ? ಅದೇ ಆ್ಯಪಲ್ ಸೆಟ್ ಸರ್. ಹಲೋ ಎಲ್ಲಿದೆ? ಸಾಂಗ್ಲ್ಯಾಗ 8,000 ನೋಡು, ಒಂದು 6,000 ರೂಪಾಯಿ ತಗೊಂಡು. ಅಲ್ಲ ನಾನು ಬರುವಾಗ ಸೇಬಣ್ಣು ತಂದಿದ್ದು ತಿನ್ಲಿಕ್ಕೆ. ನನ್ನ ದೇವ್ರ ಅವನ್ನ ಯಾಕೆ ತರಕ್ಕಾದ್ರಿ? ಯಾಕೆ ಏನಾಗಿತ್ತು ಸರ್? ನೀವೇನು ತಿನ್ಲಿಕ್ಕೆ ಹಣ್ಣು ತಂದಿದ್ರಿ. ಹಾ. ಹಣ್ಣು ತಿನ್ಲಿಕ್ಕೆ ನಮ್ಮ ಬಾಯಲ್ಲಿ ಹಲ್ಲು ಬೇಕಲ್ಲ ಸರ್? ಏನಾಗಿದೆ ಹಲ್ಲಿಗೆ? ಸರ್ ನಾವಿನ್ನ ಹಲ್ಲು ಹಚ್ಚಿಲ್ರಿ. ನಾ ಹಾಲಲ್ಲಿ ಅದನು ಇವಿನ ಯಾಡಲ್ಲಿ ಅದನ್ರಿ. ಇಲ್ಲ ದೌಡ್ ಉಬ್ಬೇವ್ರಿ ಹಲ್ಲು ಬಂದಿಲ್ಲ ಸರ್. ಸರ ಇವು ಹಣ್ಣು ಗಿಣ್ಣು ಬ್ಯಾಡ್ರಿ. ನಿನ್ನೆ ಅವರ ಕಡೆ ಫೋನ್ ಹಚ್ಚಿ ಹೇಳಿದ್ನಲ್ರಿ, ಅವನಾರ ತಂದಿರಿಲ್ರಿ? ಏನದು? ಚಲೋ ಬ್ಯಾಡ ಹಳದಿ ಕಲರ್ ಅಂಡರ್ವೇರ್ ಎಲ್ಲಿ ಆರ್ಮಿ ಒಳಗಿನವ? ಹ್ಞೂ ರೀ. ಇಲ್ಲಿ ತಡಿವಲ್ಲರು ನಮ್ಮ ಜಮ್ಕಂಡಿ ಸಂತೆ ತಂದಿರ್ತಾವ, ಬಿಸಿಲಿಗೆ ಒಣಾಕಿದಲ್ಲಿ ತೂತ ಬಿದ್ದಿರ್ತಾವ್ರು. ಒಂದು ಕೆಲಸ ಮಾಡೋಕೆ ಅಲ್ಲಿ ಹೋದ್ರೆ ಅಟ್ ಕಟ್ಬಿಟ್ಟಿರ್ತಾವ್ರಿ, ಬಿಸಿಲಿಗೆ ಒಣಾಕಿದಲ್ಲಿ ತಡಿತಾವ್ರು. ಹಿಂಗೆ ಮಾಡಿದ್ರು ಹರಂಗಿಲ್ರು. ಅಲ್ಲ ಒಂದು ಕೆಲಸ ಮಾಡೋ, ಕ್ಯಾಂಟೀನ್ ಕಾರ್ಡ್ ಕೊಡ್ತೀನಿ, ನೀನೇ ಹೋಗಿ ತರುವಂತೆ. ಆ ಪುಣ್ಯ ತೆಗದ ಮಾಡಿ. ಯಾಕೆ ಏನಾಗತ್ತೆ? ಕಾರ್ಡ್ ತಗೊಂಡಿನ ಕ್ಯಾಂಟೀನ್ ಮುಟ್ರಂಗಿಲ್ಲ. ಊರ ನಟ್ರು ದೋಸ್ತರ ಮ್ಯಾಲ ಫೋನ್ ಹಚ್ತಾರೆ. ಏನಂತ? ಊರ ಜಾತ್ರೆ ಐತಿ, 4ರದೊಂದು ತೊಂಬ 2ರದೊಂದು ತೊಂಬ ಅಂತಾರೆ. ಎಲ್ಲಿ ಕೈ ಚೀಲ ಹಿಡ್ಕೊಂಡು 8,000 ರೂಪಾಯಿ ಹಿಂಬಾಲ ಇಟ್ಕೊಂಡು ಅಡ್ಡಾಡೋನು ಬ್ಯಾಡ್ ಸರ್. ಇನ್ನೊಮ್ಮೆ ಆದಾಗ ಅವರಿಗೆ ಅಪ್ಪರ ಏನಾಯ್ತು? ಕರೆ ಹೇಳ್ರಿ, ಅವರ್ ಇವ್ರ ಅನ್ರಿ? ಹೌದು. ನಿನಗೆ ಯಾಕೆ ಅನುಮಾನ? ಮತ್ ಮೊನ್ನೆ ಸಲ ಬಂದ ಫೋಟೋ ಬ್ಯಾರೆ ಅಲ್ಲೋ ಯಾವಾಗ? ಸರ್ ಏನ್ರಿ ಫೋಟೋದಾಗ ನೋಡಿದ್ರ ರಮ್ಯ ಇದ್ದಂಗಿದ್ರು, ಇಲ್ಲಿ ನೋಡಿದ್ರ ದಂಡು ಪಾಳೆ ಪಿಕ್ಚರ್ ಇರೋ ನೀ ಪೂಜಾ ಗಾಂಧಿ ಇದ್ದಂಗ ಅದಾರ. ಒಂದಕ್ಕೊಂದು ಸಂಬಂಧ ಇಲ್ಲಿ ನೆದರುಗಳು ಹೋಗ್ಯಾರ ನೋಡ್ರಿ. ಅಲ್ಲ ನೀನ್ ನೋಡಿದ್ರೆ ಮದುವೆ ಮುಂಚೆ ಫೋಟೋ ಅದು. ಮದುವೆಕ್ಕಿಂತ ಮೊದಲು ಹೂ ತರ ಇದ್ದವ್ರು ಮದುವೆ ಆದೇನು ಹೂಕೋಸಾಗ್ಯಾರೇನ್ರಿ? ಸ್ವಲ್ಪ ಅರ್ಸಿ ನೀರು ಬೀಳನ್ ಮನುಷ್ಯ ಪರಕ್ ಆಗತ್ತ. ಒಂದ್ ಕೆಲಸ ಮಾಡಿ, ನೀನು ಮದುವೆ ಆಗು, ನೀನು ಅರ್ಶಿನ ನೀರು ಬರ, ನಿಂದು ಪರಾಕ್ ಆಗತ್ತೆ. ಕೆಲಸ ಇಲ್ಲಪ್ಪ. ಯಾಕೆ ಏನಾಗತ್ತೆ? ನಂದು ಬಾಡ್ಯನ ಕೊಳ್ತತ್. ನೀರ್ ಹೆಚ್ಚಾಗೈತಿ, ಯೂರಿಯಾ ಗೊಬ್ಬರ ಹೆಚ್ಚಾಗೈತಿ. ರೀ ಸೇಬು ಹಣ್ಣೇನ್ ಬೇಡ, ನಿಮಗೆ ಇಷ್ಟ ಅಂತ ಹೋಳಿಗೆ ಮಾಡಿದ್ದೀನಿ ನಾನು. ಹೋಳಿಗೆ ಅಂತೆ ನನಗೆ 25 ಹೋಳಿಗೆ ಬೇಕು. ಮ್ಯಾಗಿಂದ ವರ್ರಿ ಅಟ್ಟ ಕೊಟ್ರು ಊರು ತುಂಬ ರಂಗೋಲಿ ಹಾಕ್ತಾನ್ರಿ ಅವ್ನು. ಕೋಟ ಗಟ್ಟಿಲ್ಲ, ಬರೇ ಹೋಳಿಗೆ ಸಾಯ್ತಾನ್ರಿ. ಹೆಂಗ್ ಊರ್ನ ತಿಂದಿರ್ತಾನ ಹಂಗ ಊರ್ನ. ಅಲ್ಲಿ ಏನ್ರ ಮಾಡ್ಕೊಡ್ಬೇಕು ನಿಮ್ಗೆ. ನಮಗೆ ಈ ಹೋಳಿಗೆ ಗಿಳಿಗೆ ಬೆಲಚ್ ಬೇಡ. ನಮ್ಮ ಕಡ್ಡ ಕಡಲ್ ಚಡ್ಡ ಚಡಲ್. ಹಾಗಾದ್ರೆ ಹಲ್ಲ ಕಡ್ಡಿ ಆಡ್ಬೇಕು. ಅಲ್ಲ ಕಡ್ಡಿ ಆಡ ಗೊತ್ತಾಗಲಿಲ್ಲ. ಲೆಗ್ ಪೀಸ್ ಬೇ. ಅಯ್ಯೋ ಮಾಡಕ್ ಬರಲ್ಲಪ್ಪ. ಯಾಕೆ ಬೇ? ಊರಲ್ಲಿ ಜಾತ್ರೆ ಐತಿ. ಸದಾಶಿವಂದ ಐತಿ ನಡುತ್ತತ್ ಬೇ. ಅಲ್ಲಪ್ಪ ನನ್ನ ಮಾತಾದ್ರು ಕೇಳ್ರಿ. ಏನು ಅಮಾಸೆ ಐತಪ್ಪ ಇವತ್ತು. ಮುಗಿತ್ವೆ ಟೈಮ್ ಮಿಂಟತ್ಲಿ. ಅಲ್ಲ ಏನ್ ಮಾಡಿದ್ರು ಮಾಡ್ಲಿಕ್ಕೆ ಬರೋದಿಲ್ಲ, ಊರಲ್ಲಿ ಜಾತ್ರೆ ಇದೆ. ಯಾರು ಮಾಡ್ಲಿಕ್ಕೆ ಬರೋದಿಲ್ಲ, ಊರಾಗ ಜಾತ್ರೆ ಐತಿ. ಹಾಸಿಗೆ ನೀರು ಹಾಕಿರನ? ಹಾಸಿಗೆ ನೀರು ಹಾಕಿರಿ ಏನ್ ಮಾಡಕ್ ಬರಂಗಿಲ್ಲ ದೋಸ್ತ. ಆದ್ರೂ ಏನ್ರಿ ಉಣ್ಣುದ್ರೋಗ ತಿನ್ನೋದ್ರೋಗ ಏನ್ ಪಾಲಿಸೋದು? ಅಲ್ಲ ಮತ್ತೇನ್ ಪಾಲಿಸ್ಬೇಕಂತ? ಪಕ್ಕ ಪಾಲ್ಸಾರ ಅಂದ್ರೆ ಹಾಸಿಗೆ ಪತ್ತೆ ಮಾಡ್ಬೇಕು. ಹೌದು, ನಾನು ಪಾಲಿಸಿನಿ. ನಿನ್ ದಿನ ಹಾಸಿಗೆನ ತಯಾರಾಗಿಲ್ಲ, ಈಗ ತೆಲ್ಮಿಂಗ ಕವರ್ ಹೊಲ್ಯಾಕತ್ತಾರ. ಅವಿವೇಕಿಗಳ ಬರೀ ಇಂಥ ಮಾತ ನಿಮ್ಮ. ನಾವು ಇಂಥ ಮಾತಾಡ್ತೀವತ್ತ ಅಗಾವ್ ಪೇಮೆಂಟ್ ಕೊಟ್ಟು ಕಳಿಸ್ಬಿಡ್ತಾರ ನಮ್ನ. ಬರ್ರಿ ಊಟ ಮಾಡಿ ಬರ್ರಿ. ಊಟ ಅವ್ ಕುರ್ಕುರಿ ಪ್ಯಾಕೆಟ್ ಓದಿದೆ ಯಾರಿಗೆ ಕೊಟ್ಟ ಅದಕ್ಕೆ. ಕುರ್ಕುರಿ ಯಾಕಪ್ಪ? ನಿಮಗೆಲ್ಲ ಸಂಡಿಗೆ ಹುರಿದು ಕೊಡ್ತೀನಿ, ಊಟ ಮಾಡಿ ಬರ್ರಿ. ಏನ್ ಮಾಡ್ತೇವ? ಸಂಡಿಗೆ ಹುರಿದು ಕೊಡ್ತೀನಿ. ಸಂಡಿಗೆ ಹುರಿದು ಕೊಡ್ತಾರ, ಕರ್ದು ಕೊಡಿ. ಅವು ಹುರಿದಲ್ಲ, ಹುರ್ಯಾಕ ಅವು ಹುರಿಯೋದಂದ್ರು ಅದ, ಕರಿಯೋದಂದ್ರು ಅದ. ಪರ್ಕ್ ಆಕತಿ. ಕಡ್ಲಿನ ಹುರಿತಾರ,
ಆಯ್ತು. ಸಂಡಿಗಿನ ಕರೀತಾರ ಅದೇ ಸಂಗ್ಲಾಗ 8,000 ರೂಪಾಯಿ ದಂಡ ಕೊಡ್ತಾರ ತಿಳಿತಾ ಬಾ ಅವ್ನು ರೀ ಅಲ್ಲೋಡಿ ನಮ್ಮ ಮಗ ಮಹೇಂದ್ರ ಬಂದ. ಯಾವ ಆ ಮಹೇಂದ್ರ ಬುಲೋರ ಪಿಕಪ್ 1.7 ಹಿಡ್ತಾಡ ದಿಬ್ಬದಲ್ಲಿ ಏರಿಸಿ ಇವಂದರಿ ಅದು ನಾವು ದ್ರಾಕ್ಷಿ ಬಾಡಿಗೆ ತಂದಿದ್ವಿ, ಒಂದು ಬಾಡಿಗೆ ಹತ್ತಲ್ಲ ಅಲ್ಲೇ ತರಿಬಿಟ್ರು. ಅಲ್ಲ ಏನ್ ಹೇಳತ್ತೀನಿ, ಏನ್ ಮಾತಾಡತ್ತೀರಿ ನೀವು? ನೀವ ರೀ ಮಹೇಂದ್ರ 1.7 ನಾ ಹೇಳಿದ ಗಾಡಿ ಸುದ್ದಿ ಅಲ್ವೋ? ನನ್ನ ಮಗ ಮಹೇಂದ್ರ ಬರಕತ್ತಾನ ಅಂದೆ. ವಿಚಿತ್ರ ನೀವು ಏನ್ರಿ ಮಗಗೆ ಅಂದ್ರ ಮಹೇಂದ್ರ ಅಂತ ಹೆಸರು ಇಡ್ತಾರ, ಇನ್ನೊಬ್ಬಟ್ಟಿದ್ದಂದ್ರ ಟಾಟಾ ಎಸ್ ಅಂತ ಇಡ್ತಿದ್ರಿ. ನೋಡಪ್ಪ ನನಗೇನು 10-8 ಮಕ್ಕಳಿಲ್ಲ, ಇರೋನ್ ಒಬ್ಬನೇ ಮಗ. ಈಗ ಏನು ಕಾಲು ಮಿಂಚತೆವ, ಇನ್ನೊಂದು ಹಡಿ ಹೆಣ್ಣು ಹಡ್ದದಕ್ಕೆ ಸೋನಾಲಿಕಾ ಅಂತ ಹೆಸರಿಟ್ಟು ಬಿಡು. ವಯಸ್ಸಾದವ್ರಿಗಿಂತ ಮಾತಾಡ್ತಾರ, ನಾಚಿಕನ್ಸ ನಿಮಗ? ಅಮ್ಮ ಎಲ್ಲಿದ್ರಿ ನೀವು? ನಾಟಿ ಫಾರ್ 40 ಈಗಲೇ ಹಿಡಿಬೇಕು. ಹೌದು, ಈಗ ಹರಿದರಿದ್ದ ದಗದ್ ಬಾಳ ಇರ್ತಾವ, ವಯಸ್ಸಾದ್ಮೇಲೆ ಖಾಲಿ ಕೂತಿರ್ತೀವಿ, ಮಕ್ಕಳು ಮರಿ ಮಾಡಿ 40 ಮ್ಯಾಗ ಉಕ್ಕುತ್ತದವ ವಯಸ್ಸು. ಕಾಲ್ಯ ಒಂದು, ಗದ್ದರಿಕೆರೆ ಕ್ರಾಸ್ನ ಒಂದು, ವಡಾಮಾಡ ಒಂದು, ಬರೀ ಇಂಥವ ನಿಮ್ಮ ನಮ್ಮ ಬಿಟ್ಟಿನೇವ. ಏನ್ಪ ಯವ್ವಾ ಬೇ ಏನು ದುಂಡವ್ವ ಗುಂಡ ಹಾಕ್ತಾರ ಅವರು, ನಾ ಬದುಕಬೇಕು. ಇವ ಅನ್ಬೇ ನಿಮ್ ಮಗ? ಹೌದು, ಅವನೇ ನನ್ನ ಮಗ. ಏನ್ ವಿಚಿತ್ರದಾನ್ ಬೇ ನಿಮ್ ಮಗ ಅವ? ಯಾಕಪ್ಪ? ನೀವ್ ಇಟ್ ಸಂಬತ್ತಿದ್ರಿ ನಿಮ್ ಮಗ ಏನ್ ಉಡಾಳದನ್ರಿ ಅವ? ಏನ್ ಮಾಡ್ಯಾನ? ಏನ್ ಮಾಡಕ್ ಏನೈತ್ರಿ, ಮಾನ್ಯ ಅವ್ರ ಕೈಕಾಲ್ ಬಿದ್ದ 5 ರೂಪಾಯಿ ಇಮ್ಮಲ್ ತಗೊಂಡ್ ಗಳ ಅಳಗಾಡ್ಸಕ್ತಿ ಪಾಟ್ನ ಬಡದ್ ಹೋಗ್ಕಂಡ್ರಿ ಅವ. ಅಲ್ಲ ತಿನ್ನು ತಪ್ಪದ್ ಬಡ್ದಿದ್ದಾನ ಅವನು. ಇಲ್ರಿ ತೆಳಗ್ ಬಿದ್ದದ ಅರ್ಧ ಅವ ತಿಂದು ಆದ್ರಿ. ನೀ ಏನೇ ಹೇಳಿದ್ರೆ ನನ್ನ ಮಗನ ಬಗ್ಗೆ ನಾನು ನಂಬಲ್ಲ. ನೀ ಯಾಕೆ ನಂಬ್ತೇವ? ಹೆತ್ತವ್ರಿಗೆ ಹೆಗ್ಣ ಮುದ್ದು ಮಗ ಎಷ್ಟ ತಪ್ಪು ಮಾಡ್ಲಿ, ನನ್ನ ಮುದ್ದಿನ ಮಗ ಅತ್ತ ನೀನು ಅದು ಮಾಡುದ್ರೋಗ ಏನು ಇದಿಲ್ಲ. ಆದ್ರೆ ಅವ್ ಏನೇನ್ ಮಾಡ್ಯಾವ ಗೊತ್ತಾ? ಏನ್ ಮಾಡ್ಯಾನ? ನಾವು ಇದು ಕೂತ ಚರ್ಗಿ ಒತ್ತುಗೇನ ಮುಂದೆ ಲೈಟ್ ಕೊಂಬಿತ್ತು, ಇವನ್ ಪುಣ್ಯ ಕಲ್ಲು ಸಿಕ್ಕು ನನ್ನ ಪುಣ್ಯ, ಇವ್ ಎರಡು ಸಿಗ್ಲಿಲ್ಲ ಅಂದ್ರೆ ಊರ ನೆನ ಇಲ್ಲ ನಮ್ಮಿಂದ ಅಡ್ಯಾಡ್ತಿದ್ದಿಲ್ಲ. ಅಲ್ಲ ನೀನು ಎಲ್ಲಿ ಕೂತಿದ್ದಿ? ಸರ್ ಪಡ್ಸಲಿಗೆ ಪೂಲಿಗೆ ಹೋಗೋ ರೋಡಿಗೆ. ಅಲ್ಲ ಅಲ್ಲಿ ರಸ್ತಾ ಮೇಲೆ ಕೂಡೋ ತಪ್ಪತ್ ಒದ್ದಿದ್ದಾನ ಅವನು. ಸರ್ ರಸ್ತೆ ಮೇಲೆ ಕೂತೀವಿ ಸರ್, ನಾವೇನ್ ಬಂದು ನಿಮ್ಮ ಮನ್ಯಾಗ ಕೂತೀವೇನ್ರಿ? ಮನ್ಯಾಗ ಕೂತ್ರ ಬೇರೆನೆ ಮಾಡ್ತಿದ್ದವ. ಅವ್ರ ನೆನ ತಂದು ಒಳಗೆ ಹೋಗಿಸ್ ಮ್ಯಾ ಸೊಳ್ಳೆ ಬತ್ತಿನ ಹಚ್ತಿದ್ದ. ಅಲ್ಲ ಇರ್ಲಿ ಬರ್ರಪ್ಪ, ಊಟ ಮಾಡಿ ಬರ್ರಿ. ನಿಮ್ಮ ಮಗ ಇಟ್ಟು ಸುಮಾರದಂತ ನಂಗೆ ಗೊತ್ತಿರಲಿಲ್ಲ. ನಿಮ್ಮ ಮನೆಯವ್ನ ಊಟ ಎಲ್ಲ ಒಂದ್ ಸರಿ ನೀರ್ನು ಬೇಡ ತಾಯಿ. ಅಲ್ಪ ನನ್ನ ಮಾತಾದ್ರು ಕೇಳ್ರಿ. ನಿನ್ನ ಮಾತು ಕೇಳೇ ನಾವು ಇಲ್ಲಿ ಬಂದೀವಿ ತಾಯಿ. ಇರ್ಲಿಲ್ಲ ಅಂದ್ರೆ 16-17 ನಾಟಕ ಬುಕ್ ಹಾಕಿದ್ವು ತಾಯಿ. ನಮ್ಮ ಒಟ್ಟ ಬೇಡ ನಿನ್ನ ತಾಯಿ. ಊಟ ಮಾಡಿ ಸಂಭಾಳಿಸಿ. ಏ ಬೇಡ. ಅವ್ವ, ಅಲ್ಲಿಲ್ಲ ಬೆಲ್ಲಿಲ್ಲ, ನಿನ್ನ ಮಗ ಈ ಜೀವನದಾಗ ಉದ್ದಾರ ಆಗಂಗಿಲ್ಲ. ಏ ನೀ ಭಾಳ ಮಾತಾಡಬೇಡ, ನಿನಗೆ ಅದ ಇಲ್ಲಿ ನಡಿ. ಅಲ್ವೋ, ಇವತ್ತು ಊರಿಂದ ನಿಮ್ಮಪ್ಪ ಬರ್ತಾರಂತ ಗೊತ್ತು ತಾನೆ? ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡು ಬರುವುದನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ಯೋ ಊರು ಸುತ್ತೋಕೆ? ಮಹೇಂದ್ರ, ನನ್ನ ಸ್ವಾಗತ ಮಾಡಬೇಕೆಂದು 100 ಜನ ರೈಲ್ವೆ ಸ್ಟೇಷನ್ ವರೆಗೆ ಬಂದಿದ್ರು. ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಕಣ್ಣುಗಳ ನಿನ್ನನ್ನೇ ಹುಡುಕ್ತಾ ಇದ್ದು. ಅಲ್ಲೆಲ್ಲೂ ನಿನ್ನ ಸುಳಿವೆ ಸಿಗ್ಲಿಲ್ಲ. ಹೋಗ್ಲಿ ಬಿಡು, ಈಗಲಾದ್ರೂ ಬಂದಿಯಲ್ಲ. ಹೇಗಿದೆಯೋ ಕಂದ, ಹೇಗಿದೀಯಾ? ಯಾಕಂತ ಇದ್ದೇನೆ, ಯಾಕೆ ಕಾಣ್ತಾ ಇದ್ದೇನೆ ಅಂದೆ? ಯಾಕೆ ಕಾಣ್ತಂದ್ರೆ ಏನು? ನನ್ನ ಮಗ ಅಂದ್ಮೇಲೆ ಒಳ್ಳೆ ಮಣ್ಣಮತ ಇದ್ದಾಗಿದೆಯಲ್ಲ. ಅಂದಾಗೆ ಯಾರೀ ಹುಡುಗಿ? ಇವಳು ನನ್ನ ಹೆಂಡತಿ ಅದಳ, ಶರ್ಮಿಳಾ ಅಂತ. ನೀನು ಹೇಳ್ತಿ ಶರ್ಮಿಳನ? ಆಹಾ, ನನ್ನ ಹೆಂಡತಿ ಶರ್ಮಿಳಾ. ಅಲ್ಲಪ್ಪ, ಏನ್ ಹೇಳ್ತಾ ಇದೀಯೋ ನೀನು? ನೀನ್ ಹೇಳ್ತಿರೋ ಮಾತು ಕರೆನ ಐತಿವಾ? ಕರೆನ ಐತಿ. ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ ಅದಳ. ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ. ಏನು ಮುಂದೆ ಏಕೆ ಮನೆಯಾಗ ಇರ್ತಾಳು. ಇಷ್ಟೇ ಸಾಕು, ಇನ್ನು ನಾನು ಏನಾದ್ರೂ ಹೇಳ್ಬೇಕು? ಸಾಕಪ್ಪ, ಸಾಕು. ನಿನಗೆ ಜನ್ಮ ನೀಡಿದಕ್ಕೆ ನನ್ನ ಜನ್ಮ ಸಾರ್ಥಕಾಗೋಯ್ತು. 3 ದಶಕಗಳ ಕಾಲ ಗಡಿಯಲ್ಲಿತ್ತು ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾರ ಕಾಣಿಕೆಯನ್ನೇ ಕೊಟ್ಟೆ, ಮರೆಯಲಾರ ಕಾಣಿಕೆಯನ್ನೇ ಕೊಟ್ಟೆ. ಅಲ್ವಾ, ನೀನ್ ಮದುವೆ ಆಗ್ತೀನಿ ಅಂತ ಒಂದೇ ಒಂದ್ ಮಾತು ಹೇಳಿದ್ರೆ ಒಳ್ಳೆ ಮನೆತನದ ಹೆಣ್ಣು ನೋಡಿ ನೀನ್ ಮದುವೆ ನಾವು ಮಾಡ್ತಿದ್ವಲ್ಲೋ. ಅಂದ್ರೆ ನಾನು ಲಜ್ಜಿಗೆಟ್ಟೋಳು, ಬಿಕಾರಿ, ಹೊಲಸು ಮನೆತನದಿಂದ ಬಂದಿದ್ದೀನಿ ಅಂತ ತಿಳಿದ್ರೇನ್ರಿ? ಮಾತಾಡ್ಬೇಕಾದ್ರೆ ನಾಲ್ಗನ ಹಿಡ್ತದಲ್ಲಿ ಇಟ್ಕೊಂಡು ಮಾತಾಡ್ರಿ. ನೋಡವ ತಂಗಿ, ಮದುವೆ ಅಂದ್ರ ಗುರು ಹಿರಿಯರು, ಅಣ್ಣ ತಮ್ಮ, ಅಕ್ಕ ತಂಗಿ, ಜಾತಿ ಕುಲ ಗೋತ್ರ
ಎಲ್ಲ ನೋಡಿ ಮಾಡುದಕ್ಕ ಮದುವಿ ಅಂತಾರ. ಅಷ್ಟಿಲ್ದ ಹಿರಿಯರೊಂದು ಮಾತು ಹೇಳ್ಯಾರೇನ್ರಿ, ನಾಯಿನ್ ನೋಡಿ ಕುನ್ನಿ ತರಬೇಕಂತ, ನಾಯಿನ್ ನೋಡಿ ಕನ್ಯಾ ತರಬೇಕಂತ. ಏನ್ರಿ ಇದು? ನಾನು ಕೀಳು ಜಾತಿಯವಳು, ಯಾರ್ದ ಅನಾಥೆ, ಮರ್ಯಾದೆ ಕೆಟ್ಟರ ಮಗಳು ಅಂತ ಈ ನಿಮ್ಮ ತಾಯಿ ನನಗೆ ಬಾಯಿ ಬಂದಂತೆ ಮಾತಾಡ್ತಾ ಇದ್ರು. ಆದ್ರ ಕೇಳಿಸ್ಕೊಳ್ಳೋ ಕಾಲಿನಾಗೆ ಸುಮ್ಮನೆ ನಿಂತ್ಬಿಟ್ಟಿದ್ರಲ್ಲ. ನಿನಗೆ ಯಾಕೆ ಅನ್ನಕ್ ಹೋಗ್ಲವಾ? ನಿನಗೆ ಯಾಕೆ ಅನ್ನಕ್ ಹೋಗ್ಲಿ? ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ಕೆಲ್ಸಕ್ಕ ನನ್ನ ಹೊಟ್ಟಿ ಉರಿಯಾಕತ್ತವ. ಆ ಸಂಟಕ್ಕ ನನ್ನ ಮಗನಿ ಮಾತಾಡಕ. ಆಹಾ, ಸಾಕ್ ಸೋಮ್ನರವ, ಸಾಕ್ ಸೋಮ್ನರು. ಹೆಣ್ಣು ಮುಂದೆ ಏನೇ ಮಾತಾಡ್ದಿದ್ರು ನನ್ನ ಜೊತೆನೆ ಮಾತಾಡ್ಬೇಕು. ಅದಕ್ಕೆ ಉತ್ತರ ನಾನು ಕೊಡ್ತೇನೆ. ಇವಳು ನನ್ನ ಹೆಂಡತಿ. ಹೆಣ್ ಮುಂದೆ ನನ್ನ ಎಂದಿಗೆ ನೀನೇನು ಹೇಳ್ಕೊಡ್ದು, ನೀನು ಮಾತಾಡ್ಕೊಡ್ದು. ಬಾಯಿ ಮುಚ್ಕೋ ಸೋಮ್ನರ್ಬೇಕಷ್ಟೇ. ಹೆಚ್ಚಾಗಿ ಮಾತಾಡಿದ್ರೆ ನಿನ್ನ ಸುಮತಿ, ಒಂದೇ ಒಂದು ಕತ್ತಿರೋ ಅಗಸ ಅದನ್ನು ಕುದುರೆಯ ತರ ಬೆಳೆಸ್ತಾನಂತೆ. ನಮಗಿರೋದು ಇವನೊಬ್ಬನೇ ಮಗ, ನಾವು ಕೂಡ ಇವನನ್ನು ಹಾಗೆ ಬೆಳೆಸಿಬಿಡಲ್ಲ ಅಂತ ಈಗ ಅನಿಸ್ತಾ ಇದೆ ನನಗೆ. ಅಂದ್ರೇನಪ್ಪ ನಿನ್ನ ಮಾತಿನ ಅರ್ಥ ಇದು? ಈಗ ಕತ್ತಿಯಾಗಿನಂತೆ ಏನ ನೋಡ, ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದ್ಯಾ. ಇಲ್ಲಿ ನಿನಗೆ ಸೆಲೆಕ್ಟ್ ಹೊಡೆದು ನಿನ್ನ ಕೈ ಕೆಳಗೆ ಕೆಲಸ ಮಾಡುವ ಯಾವ ಸಿಪಾಯಿಗಳಿಲ್ಲ, ಇಲ್ಲ ಸೈನಿಕರಿಲ್ಲ. ಇದೇನು ಯುದ್ಧ ಭೂಮಿನೂ ಅಲ್ಲ. ಹೆಣ್ಣು ಮುಂದೇನೆ ಇದ್ರು ನಾವು ಹೇಳ್ದಂಗೆ ಕೇಳ್ಕೊಂಡು ಈ ಮನೆಯಲ್ಲಿ ಬಿದ್ದಿರ್ಬೇಕು. ಹೆಚ್ಚಾಗಿ ಏನಾರು ಮಾತಾಡಿದ್ರೆ ನೀನು ಇಳಿಸೋ, ಇಳಿಸೋ ಕೈನ. ಯಾರ ಮೇಲೆ ಕೈ ಮಾಡಕತ್ತೀಯೋ? ಇವರಂದ್ರ ಯಾರು ಅಂತ ತಿಳಿದಿ? ಈ ಮನಿ ದೇವ್ರು ಅಲ್ಲಪ್ಪ, ಈ ದೇಶಕ್ಕ ದೇವ್ರು. ಇವತ್ತು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂಥ ಹುಡುಗಿಯರ ಸೀರೆ ಸೇರಿ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ ಅದಕ್ಕ ಕಾರಣೀಭೂತನ ಇಂಥ ಯೋಧರು. ಮನಿ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೂ ಲೆಕ್ಕಿಸ್ತ ತಮ್ಮ ಜೀವದ ಮ್ಯಾಲಿನ ಹಂಗು ತೊಟ್ಟು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ. ಇಂಥ ನನ್ನ ದೇವರಿಗೆ ಎದುರುತ್ತರ ಕೊಡ್ತೀಯ? ತಪ್ಪಾಯ್ತು ಅಂತ ಇವ್ರ ಕಾರಿಗೆ ಬಿದ್ದು ಕ್ಷಮೆ ಕೇಳು. ಸುಮತಿ, ಈಗ ಬೈದು ಒದಿರಾಡಿದ್ರೆ ಏನೇ ಪ್ರಯೋಜನ? ಮಕ್ಕಳನ್ನು ಹೇಗೆ ಬೆಳೆಸಬಹುದು ಮನೆಯಲ್ಲಿ ಹಿರಿಯರಿಗೆ ಗೊತ್ತಿರಬೇಕು. ಒಬ್ಬನೇ ಮಗ ಅವನಿಗೆ ಕಷ್ಟ ಕೊಡದು ಅವನಿಷ್ಟದಾಗಿ ಬೆಳೆಸಿ ಬಿಡಿಲ್ಲ, ಅದರ ಪ್ರತಿಫಲ ಇದು. ಮಕ್ಕಳಿಗೆ ಶಾಲೆ ಕಲಿಸಬೇಕು ನಿಜ, ಅದ್ರ ಜೊತೆ ಸಂಸ್ಕಾರ ಕಲಿಸಬೇಕು, ಜೊತೆಗೆ ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು. ಅಂದಾಗ ಜನ್ಮ ಸ್ವಾರ್ಥಕ್ಕಾಗ್ತದೆ ಕಣೆ. ಇಲ್ಲದೆ ಹೋದ್ರೆ ನಮ್ಮಂತ ತಂದೆ ತಾಯಿಗಳು ಇಂಥ ಸಂಕಟ ಸರಮಾಲೆ ಎದುರಿಸಬೇಕಾಗುತ್ತದೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಣೆ, ನಾವೇ ಜೀವಂತ ಉದಾಹರಣೆ. ರೀ, ತಾಯಿ ಆದವಳು ತನ್ನ ಮಗುನ 9 ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ. ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ. ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಬಲತ ಮ್ಯಾಗ ಪಕ್ಕದಾಗ ಇಂಥ ಒಬ್ಬಕ್ಕೆ ಸುಂದರಿ ಸಿಕ್ಕ ಮ್ಯಾಗ ಹೆತ್ತವರನ್ನೇ ಮರೆತು ಬಿಡ್ತಾರ್ರಿ, ಮರೆತು ಬಿಡ್ತಾರೆ. ಮುಗಿತೇನ್ವಾ? ಮಾತಾಡ್ದೆಲ್ಲ ಮುಗಿತೇನು? ನಾನು ನಿನಗೆ ಎಷ್ಟು ಸಲ ಹೇಳಬೇಕು ಬಾಯಿ ಮುಚ್ಕೋ ಸುಮ್ಮನೆ ಇರವ ಅಂತ? ನೀನು ನನ್ನ ಪಾಲಿನ ತಾಯಿ ಅಲ್ಲ, ನನ್ನ ಪಾಲಿನ ದೊಡ್ಡ ನಾಯಿ. ವಿವೇಕಿ, 9 ತಿಂಗಳು ಹೆತ್ತು ಹೊತ್ತು ಎದೆ ಹಾಲು ಕುಡಿಸಿ ಜೋಪಾನ ಮಾಡಿ ತಾಯಿ ಬಗ್ಗೆ ಇಷ್ಟೊಂದು ಕೆಳಗೆ ಮಾತಾಡ್ತಾ ಇದೀಯ. ನೀನಿಗೇನು ಉಸಿರಾಡ್ತಿದ್ದೆ ನೋಡು. ಉಸಿರಿನ ಒಂದೊಂದು ಕನಕನು ನಿನ್ನ ತಾಯಿ ನಿನಗೆ ನೀಡಿದ ಭಿಕ್ಷೆಗಳು, ಭಿಕ್ಷೆ. ಸುಮತಿ, ಇಂಥ ಕೆಟ್ಟ ಹುಳ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮೊದಲೇ ಗೊತ್ತಿದ್ರ ಹುಟ್ಟಿದ ಕ್ಷಣ ಗಟ್ಟಿ ಜೀವ ಮಾಡಿ ಸುಟ್ಟು ಹಾಕಿ ಬಿಡ್ತಾ ಇದ್ವಿ. ಇವತ್ತಿನ ದಿನ ಇಂಥ ಸಂಕಟ ಸರಮಾಲಿಗೆ ಎದುರಿಸುವ ಪ್ರಸಂಗವೇ ಬರ್ತಿರ್ಲಿಲ್ಲ. ಅಷ್ಟಿಲ್ದ ಹೇಳ್ಯಾರೇನ್ರಿ, ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ರೂಢಿ. ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ? ಇಷ್ಟಕ್ಕೆಲ್ಲ ಕಾರಣ ನಾನು ಅಂತೀರ ನಂಗಾಯ್ತು. ನಾರಿ ಮೊದಲೇ ಪಡ್ಕೊಂಡೆ. ನನ್ನ ಬೆನ್ನ ಹತ್ತಿ ಬರ್ಬೇಡ್ರಿ, ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸ್ಬೇಡ್ರಿ ಅಂತ
ಇವ್ರಿಲಿಕ್ಕೆ ಅಂತ ನನ್ನ ಮಾತನ್ನ ಗಂಡಸ್ರೆ ಹೀಗೆ ತಂದೆ ತಾಯಿ ಗುಲಾಮರಾಗಿ ಬದುಕೋ ನೀವು ಅವ್ರ ತೋರ್ಸಿದ ಕನ್ನಡ ಮದುವೆಯಾಗಿ ಯಾವ್ದ್ರ ಮೂಲೆಯಲ್ಲಿ ಬಿದ್ದಿರ್ಬೇಕು. ಅದನ್ನೆಲ್ಲ ಬಿಟ್ಟು ನಮ್ಮಂತರಿಗೆ ಪ್ರೀತಿ ಪ್ರೇಮ ಅಂತ ನಂಬಿಸಿ ನನ್ನ ಜೀವನ ಯಾಕೆ ಹಾಳು ಮಾಡ್ತೀರಾ? ನೋಡಮ್ಮ, ನೀನು ಯಾರು ಎಂತದ್ದು ಒಂದು ಗೊತ್ತಿಲ್ಲ ನಮಗೆ. ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯಾ. ಎತ್ತವರು ತಮ್ಮ ಮಕ್ಕಳ ಬಗ್ಗೆ 16 ಕನಸು ಕಟ್ಕೊಂಡಿರ್ತಾರೆ. ಹಾಗೆ ನಮಗಿರುವುದು ನೀನು ಒಬ್ಬನೇ ಮಗ. ಈ ಒಬ್ಬನೇ ಒಬ್ಬ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ವಿ. ಆದ್ರೆ ಆ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರಾಗ್ತು ನಾನ್ಯಾವತ್ತು ಭಾವಿಸಿರ್ಲಿಲ್ಲ. ರೀ, ನೀವು ಕಣ್ಣೀರ್ ಹಾಕ್ತಾ ಇದ್ರ ಬೇಡರಿ. ಯುದ್ಧ ಭೂಮಿಯಲ್ಲಿ ವೈರಿಗಳನ್ನು ಸೆದೆ ಬಡಿಯುವಂತ ವೀರ ಯೋಧರು ನೀವು. ನಿಮ್ಮೆದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು ರೀ, ಹಾಕಬಾರ್ದು. ಸುಮತಿ, ನಾನು ಗಡಿ ಕಾಯ್ತಿರ್ಬೇಕಾದ್ರೆ ಒಳಗೆ ನುಗ್ಗಿ ಬರುವ ಕೇಡಿಗಳಿಗೆ ಎಲ್ಲ ಕೊಂದು ಹಾಕ್ತಾ ಇದ್ದೆ ಈ ನನ್ನ ಕೈಯಲ್ಲಿರುವ ಶಸ್ತ್ರಗಳಿಂದ. ಆದ್ರೆ ಏನ್ ಮಾಡೋದು? ಈ ನನ್ನ ಸಂಸಾರ ಎಂಬ ಗೂಡಿನಲ್ಲಿ ಈ ಮಗನೆಂಬ ಗೆದ್ದಲು ಹುಳು ತುಂಬಿಕೊಂಡು ಬಿಟ್ಟಿದಲ್ಲ. ಇದಕ್ಕೇನ್ ಮಾಡ್ಲಿ? ಗೆದ್ದುಳ ತಿಂದು ತೇಗಿದಾಗ ಮತ್ತೊಂದು ಗೂಡು ಕಟ್ಟುತ್ತೆ ವಿನಃ ತಿಂದು ಹೋಯ್ತಲ್ಲ ಅಂತ ಸತ್ತೋಗೋ ಪ್ರಯತ್ನ ಮಾಡುದಿಲ್ಲ ರೀ. ನಾವು ಮದ್ವೆ ಮಾಡ್ಕೊಂಡ್ ಬಂದಿರೋದು ಇವ್ರಿಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ನೀವಾಗೆ ನನ್ನ ತವ್ರ ಮನೆ ಬಿಟ್ಟು ಬರ್ತಿರೋ ಅಥವಾ ನಾನೇ ನೀನು ಹೋದ ನಂತರ ಈ ಹಾಳಾದ ಮನೆಯಲ್ಲಿ ನಾನು ಯಾಕಿರ್ಬೇಕು? ನಾವು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ ಬಂದಿದ್ದು ಅವ್ರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಹೀಗಿರುವಾಗ ಈ ಹಾಳಾದ ಮನೆಯಲ್ಲಿ ಇರುವುದೇ ಬೇಡ. ಪ್ರಪಂಚ ಬಲು ವಿಶಾಲವಾಗಿದೆ. ದೂರ ದೂರ ಹೊರಡ. ಮಹೇಂದ್ರ, ನಿಲ್ಲಪ್ಪ. ಏನಂತೆ ನೀನು? ಪ್ರಪಂಚ ಬಹಳ ವಿಶಾಲವಾಗಿದೆ, ಎಲ್ಲಾದ್ರೂ ಹೋಗಿ ಬದುಕು ಸಾಗಿಸ್ಬೇಕೆಂತ ಬಯಸ್ತಾ ಇದೀಯಾ? ನಿಜ ಕಣೋ, ನಿಜ. ರೆಕ್ಕೆ ಬಲಿತ ಮೇಲೆ ಹಕ್ಕಿ ತಾಯಿ ಗೂಡನ್ನು ಬಿಟ್ಟು ಬಹು ದೂರ ಹೋಗುದು ಸಹಜ. ಹಾಗೆ ನೀನು ಹಕ್ಕಿ ಅಲ್ಲ, ಪಕ್ಷಿ ಅಲ್ಲ, ಪ್ರಾಣಿ ಅಲ್ಲ, ಕಾಡು ಮೃಗಾಣು ಅಲ್ಲ. ನಮ್ಮಿಬ್ಬ ರಕ್ತವನ್ನು ಹಚ್ಕೊಂಡು ಹುಟ್ಟಿದ ಕರಳಿನ ಕುಡಿ ನೀನು. ಮನುಷ್ಯನಾದವನಿಗೆ ಮಾನವೀಯತೆ ಬೇಡೇನೋ? ಒಂದ್ಸಲ ನೆನಪು ಮಾಡ್ಕೊರೋ ಮಹೇಂದ್ರ. ನೀನು ಹುಟ್ಟಿ ಬೆಳೆದದ್ದು ಇದೇ ಮನೆಯಲ್ಲಿ, ಆ ಚಂದ್ರನ ಬೆಳೆದ ಹಿಂಗಳಲ್ಲಿ. ಈ ಮನೆ ಅಂಗಳ ತುಂಬ ನಲಿದಾಡಿದ್ದು ಇದೇ ಮನೆಯಲ್ಲಿ. ನೀನ್ ಚಿಕ್ಕ ಮನೆ ಇರ್ಬೇಕಾದ್ರೆ ಪುಟ್ಟ ಹೆಜ್ಜೆನಿಟ್ಟು ತೊಟ್ಟಿಲಲ್ಲಿ ನಿಂತ್ಗೆಟ್ಟು ನೀನ್ ಸಿಟ್ಟು ಬಂದು ಅಳ್ತಾ ಇರ್ಬೇಕಾದ್ರೆ ನಿನ್ನನ್ನು ಸಮಾಧಾನ ಮಾಡಿ ಜೋಗಳ ಪಾಡಿ ಸುಖ ನಿದ್ರೆ ಮಾಡಿಸಿದ್ದು ಇದೇ ನನ್ನ ಕನಸಿನ ಸ್ವರ್ಗದಂತ ಮನೆಯಲ್ಲಿ. ಸಿಟ್ಟಿನ ಮರದಲ್ಲಿ ಈ ಮನೆಗೆ ಹಾಳಾದ ಮನೆ ಅಂತ ಹೆಸರಿಟ್ಟು ಹೋಗ್ಬೇಡಪ್ಪ. ಬೇಕಾದ್ರೆ ನಾನು ನಿನ್ನ ಕೈ ಮುಗಿದು ಕೇಳ್ತೀನಿ. ನೋಡಮ್ಮ, ತಿಳಿದ ಹಾಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯಾ. ನಾವಿಬ್ಬರ ಗಂಡ ಹೆಂಡತಿ ಸಂತೋಷವಾಗಿ ಈ ಮನೆ ಸೊಸೆಯನ್ನು ನೀನು ಒಪ್ಪುತ್ತೇವೆ. ಆದ್ರೆ ಈ ಮನೆ ನಂದಾದೀಪವಾಗಿ ಬಾಳಿ ಬೆಳಗಬೇಕಮ್ಮ ನೀನು. ಅಬ್ಬ ಮಹೇಂದ್ರ, ನೀನು ಈ ಮೇಜರ್ ಸೂರ್ಯನ ಮಗ. ಈ ಮನೆ ಘನತೆ ಗೌರವಕ್ಕೆ ನಿನ್ನ ತಂದೆ ಹೆಸರಿಗೆ ಯಾವ ಕಳಂಕ ಬರದಾಗಿ ನಡ್ಕೊಂಡು ಹೋಗ್ಬೇಕು. ಈಗಲಾದ್ರೂ ಸಂತೋಷ ಆಯ್ತಾ? ಕರ್ಕೊಂಡೋಗಪ್ಪ ನೀನು ಹೇಳ್ತೀರಿ ಒಳಗಡೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂದ್ರೆ ಕ್ಷಮಿಸ್ಬಿಡಿ. ನಿಮ್ಮ ಆಸೆಯಂತೆ ಮಗನನ್ನ ಬೆಳೆಸೋದಕ್ಕೆ ನನ್ನಿಂದ ಆಗ್ಲಿಲ್ಲ ರೀ, ನನ್ನಿಂದ. ಸುಮತಿ, ಯಾವ ಜನ್ಮದ ಕರ್ಮದ ಫಲಾನೋ ಏನೋ ನಮ್ಮ ಮಗ ನಮ್ಮಿಷ್ಟದಂತೆ ಬೆಳೆಯಲಿಲ್ಲ ಕಣೆ, ನಮ್ಮಿಷ್ಟದಂತೆ ಬೆಳೆಯಲಿಲ್ಲ. ಅವನಿಗೆ ಬೈದು ಬಡಿದು ಬುದ್ಧಿ ಹೇಳಲು ಅವನನ್ನು ಚಿಕ್ಕವನಲ್ಲ. ಸಸಿಗಿದ್ದಾಗ ಭಾಗದ ಮರ ಹೆಮ್ಮರವಾದ ಮೇಲೆ ಭಾಗುವುದೇನೆ. ಈ ಮರ ಯಾವುದೇ ಪಕ್ಷಿ ಸಂಕುಲಗಳಿಗೆ ಆಶ್ರಯ ನೀಡ್ತಾ ಇಲ್ಲ, ತಪ್ಪನ್ನು ಆಶ್ರಯಿಸಿ ಬಂದವರಿಗೆ ತಪ್ಪನ್ನೇರಿತಾ ಇಲ್ಲ, ಹಸಿದು ಬಂದವರಿಗೆ ಹಣ್ಣು ಕೊಡ್ತಾ ಇಲ್ಲ.
ಇದೊಂದು ಬೃಹದಾಕಾರವಾಗಿ ಬೆಳೆದು ನಿಂತ ಬರಡು ಮರ ಕಣೆ, ಬರಡು ಮರ. ಯಾಕೆ ಚಿಂತೆ ಮಾಡ್ತೀಯ? ಆ ಭಗವಂತನ ತೋರೋ ದಾರಿ ನಡೀತಿರ್ವಿ ಆದ್ರಿಕರಷ್ಟೇ ನಾವು. ಆ ಭಗವಂತ ಹೇಗೆ ದಾರಿ ತೋರಿಸ್ತಾನೋ ಹಾಗೆ ಜೀವನ ಸಾಕ್ಷಿದ್ರಾಯ್ತು. ಯಾವ್ದಕ್ಕೂ ಚಿಂತೆ ಮಾಡಬೇಡ, ನಾನಿದ್ದೀನಲ್ಲ ನಡೆ ಒಳಗಡೆ. Get low when the whistle go. ಹಲೋ, ರಿಟೈರ್ಮೆಂಟ್ ಆಗಿ ಬಂದಿರುವಾಗ ದುಡ್ಡು ಬಂದಿರ್ಬೇಕಲ್ಲ? ದುಡ್ಡು ಬಂದಿದೆಪ್ಪ. ಅಲ್ಲಪ್ಪ, ನಿಮ್ಮಪ್ಪ ರಿಟೈರ್ಡ್ ಆಗಿ ಊರಿಂದ ಇವತ್ತಾನೆ ಬಂದಿದ್ದಾರೆ. ನಿನ್ನ ಕೈ ಮುಗಿತೀನಿ ಗೋ, ದಯವಿಟ್ಟು ಇವತ್ತೊಂದಿನ ಸುಮ್ಮನೆ ಕೇಳಿಬಿಡು, ಏನಾಯ್ತು ಅಂತ ಕೇಳಿದ್ರೆ ನಾಡಿದ್ದಲ್ಲ ಕೇಳಿಬಿಡವನು. ದುಡ್ಡು ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ. ಗ್ರಾಚ್ಯುಟಿ, PF, ಸರ್ವಿಸ್ ಪಗಾರ ಸೇರಿಸಿ ಒಂದು 51 ಲಕ್ಷ ಬಂದಿದೆ. ಬರೀ ಇಷ್ಟನಾ? ಇನ್ನು 20 ಲಕ್ಷ ನನಗೆ ಕಡಿಮೆ ಆಯ್ತಲ್ಲ. ಆ ದುಡ್ಡು ನನಗ್ ಬೇಕು. ಅಷ್ಟೊಂದು ದುಡ್ಡು ನಿನಗೆ ಬೇಕಾ? ಎಸ್. ಯಾಕೆ ಬೇಕಂತ ಕಾರಣ ಕೇಳ್ಬೋದಾ? ಸ್ನೇಹಿತನ ಜೊತೆ ಸೇರ್ಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೇನೆ. ಸ್ನೇಹಿತನಿಗೆ ಮಾತು ಕೊಟ್ಟೆ ಬಂದಿದ್ದೀನಿ. ಏನಂತ ಮಾತುಕೊಂಡಿದೀಯಾ? ದುಡ್ಡು ತರ್ತೀನಿ ಅಂತ. ಆದಷ್ಟು ಬೇಗ ದುಡ್ಡು ನನ್ನ ಅಕೌಂಟ್ ಸೇರ್ಬೇಕು ಅಷ್ಟೇ. ಕೊಡ್ತೀನಿ ಕದ್ದ, ಕೊಡ್ತೀನಿ. ನಿನಗೆ ಕೊಡ್ಲಾರ್ದೆ ಮತ್ತೆ ಯಾರು ಕೊಡ್ಲಿ ಹೇಳಿ ನೋಡೋಣ. ಆದ್ರೆ ಆ ದುಡ್ಡು ಹೇಗೆ ಬಂದು ನಿನ್ನ ಮನವರಿಕೆ ಆಗ್ಬೇಕಲ್ಲ. ಕಾಶ್ಮೀರದ ಗಡಿಯಲ್ಲಿದ್ದು ಶತ್ರುಗಳ ಜೊತೆ ಹೋರಾಡಿ ನನ್ನ ಪ್ರಾಣವನ್ನ ಪಣಿಕಿಟ್ಟು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಣೋದು. ಜೊತೆಲಿದ್ದ ಸ್ನೇಹಿತರು ಹಣ ಮನೆಯೆಲ್ಲ ನೀರಿನಾಗಿ ಖರ್ಚು ಮಾಡ್ತಿರ್ಬೇಕಾದ್ರೆ ಯಾವುದೇ ನನ್ನ ಬಾಯಿ ಚಪ್ಪಲಿಗೆ ಆಸ್ಪದ ಕೊಡದೆ ಸರ್ಕಾರ ಕೊಟ್ಟ ಬಟ್ಟೆಯನ್ನು ತೊಟ್ಕೊಂಡು ಅವ್ರು ಕೊಟ್ಟ ಹಣ್ಣವನ್ನುಂಡು ನಿನ್ನ ಬದುಕಿನ ಸಲುವಾಗಿ ಕೂಡಿಟ್ಟು ಹಣ ಕಣೋದು. ರಜಾ ದಿನಗಳಲ್ಲಿ ಊರಿಗೆ ಬಂದ ಗಂಡ ಹೆಂಡರು ಸಂತೋಷವಾಗಿ ಕಾಲಗಳ ರಜಾ ದಿನಗಳನ್ನ ಕ್ಯಾನ್ಸಲ್ ಮಾಡಿಕೊಂಡು ನನ್ನ ಸೇವಾದಿಗಳನ್ನ ಅಲ್ಲೇ ಸಲ್ಲಿಸಿ ನಿನ್ನ ಬದುಕಿನ ಸಲುವಾಗಿ ಉಳಿಸಿ ಗಳಿಸಿ ತಂದ ಹಣ ಕಣೋದು. ಎಂದೆಲ್ಲ ನ್ಯಾಯ ಸಮಾಧವಾಗಿ ನಿನಗೆ ಸೇರ್ಬೇಕಾದದ್ದು. ನಾಳಕ್ಕೆ ಇವತ್ತೇ ಸೇರ್ಲಿ ಬಿಡು. ನಿನ್ನ ಗೊಂಡ ಮೆನ್ಷನ್ ಮಾಡು. ಬ್ಯಾಂಕಿಗೆ ಹಂತ ಹಂತವಾಗಿ ಅಕೌಂಟ್ಗೆ RTGS ಮಾಡ್ತೀನಿ ನಾನು. ಮಹೇಂದ್ರ, ನಾಳೆ ನಿನ್ನ ಅಕೌಂಟ್ಗೆ ದುಡ್ಡು ಬಂದ ದೊಡ್ಡ ದಾರಿ ಹಿಡಿಕೊಡುದು. ಏನೇ ಬಿಸ್ನೆಸ್ ಮಾಡು, ನ್ಯಾಯ ನೀತಿ ಪ್ರಾಮಾಣಿಕತೆಯನ್ನು ಮಾಡು. ಈ ಮೇಜರ್ ಸೂರ್ಯನ ಗಣತೆ ಗರೋಕೆ ಯಾವ ಚಿತ್ರ ಬರಬಾರದು. ಅಂಡರ್ಸ್ಟ್ಯಾಂಡ್? ಎಸ್ 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 ಓಕೆ. ದುಡ್ಡು ಕೊಡೋದಷ್ಟೇಪ್ಪ ನಿನ್ ಕೆಲಸ. ಆ ದುಡ್ಡನ್ನ ಖರ್ಚು ಮಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಬರ್ಲಾ ಬಾಜೆ. Get low when the whistle go. ರೀ, ಏನ್ರಿ ಇದೆಲ್ಲ? ಮಗ ಕೇಳ್ದ ಅಂತ ರಿಟೈರ್ಡ್ ಆಗಿ ಬಂದಿರೋ ದುಡ್ಡನ್ನೆಲ್ಲ ಎತ್ಕೊಟ್ಬಿಟ್ರಲ್ಲ. ಮುಂದೆ ನಮ್ಮ ಜೀವನದ ಗತಿ ಏನ್ರಿ? ಸುಮ್ತಿ, ಯಾಕೆ ಚಿಂತೆ ಮಾಡ್ತೀಯ? ಮಗನಿಗೆ ಹತ್ಯೆನಂದ ಮಾತ್ರಕ್ಕೆ ಅವನ ಹಣೆ ಬರ ಬರೆಯಲು ಸಾಧ್ಯನಾ? ಆ ಭಗವಂತ ಅವನ ಹಣೆ ಬರದಲ್ಲಿ ನನ್ನ ಹಣೆ ಬರದಲ್ಲಿ ಏನು ಬರೆದಿರ್ತಾರ ಅದೇ ಆಗೋದು. ಅದನ್ನು ಯಾವ ಕಾಲಕ್ಕೂ ಯಾರ್ದು ತಪ್ಪಿಸಲು ಸಾಧ್ಯವಿಲ್ಲ. ಯಾವ್ದಕ್ಕೂ ಚಿಂತೆ ಮಾಡಬೇಡ. ಕೊನೆಗಾಲದಲ್ಲಿ ಬದುಕಿ ಬಾಳು ಸರ್ಕಾರ ಪೆನ್ಷನ್ ಹಣ ಕೊಡ್ತಾ ಇದೆಯಲ್ಲ, ಅದರಲ್ಲಿ ಜೀವನ ಸಾಕ್ಷಿದ್ರಾಯ್ತು. ಅದು ಸೊಲ್ಲ ನಡ್ಕೋ. ಆ ಭಗವಂತ ಇನ್ನೂ ನನ್ನ ತೋಳ ಬರದಲ್ಲಿ ಶಕ್ತಿ ಕೊಟ್ಟಿದ್ದಾನೆ. ದುಡಿದ ಜೀವನ ಸಾಕ್ಷಿದ್ರಾಯ್ತು. ಮಗ ಮದುವೆಯಾಗಿ ಮನೆಗೆ ಬಂದಿದ್ದಾನೆ. ಏನೋ ಹೊಸ ಬಿಸಿನೆಸ್ ಮಾಡ್ಬೇಕಂತ ಕನಸು ಕಟ್ಕೊಂಡಿದ್ದಾನೆ. ಹೆತ್ತವರಾದರ ಮಕ್ಕಳ ಆಸೆಯನ್ನು ಈಡೇರಿಸಬೇಕೇ ವಿನಃ ಮಕ್ಕಳ ಕನಸಿಗೆ ಅಡ್ಡಿ ಆಗಬಾರ್ದು. ಬರ್ತಾ ಬರ್ತಾ ತಾನೇ ಸುಧಾರಿಸ್ತಾನೆ ಬಿಡು. ಯಾಕೆ ಚಿಂತೆ ಮಾಡ್ತೀಯ? ನಾನಿದೆಲ್ಲ ನಡೆ ಒಳಗಡೆ.